ದೆಹಲಿ ಸ್ಫೋಟದ ಹಿಂದೆ ಇರೋರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ದೆಹಲಿ ಸ್ಫೋಟದ ರೂವಾರಿಗಳಿಗೆ ಮೋದಿ ಇದೀಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿ ಸ್ಫೋಟದ ಹಿಂದೆ ಯಾರ್ಯಾರಿದ್ದಾರೋ ಅವರನ್ನ ಬಿಡೋದಿಲ್ಲ ಅಂತ ಮಾತನಾಡಿದ್ದಾರೆ. बौद्ध परंपरा से जुड़ी एक पुण्य भूमि रही है और वाराणसी जो मेरी कर्मस्थली है वो भी बौद्ध श्रद्धा का शिखर स्थल है. ಮೋದಿ ಈಗ ಉಗ್ರರಿಗೆ ಕಟುವಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರೇ ಇದರ ಹಿಂದೆ ಘಟನಾ ಹಿಂದೆ ಯಾರೇ ಇದ್ರೂ ಕೂಡ ಅವರನ್ನ ಬಿಡೋದಿಲ್ಲ ಅಂತ ನೇರವಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಕೂಡ ಈಗಾಗಲೇ ಮಾತನಾಡುವಂತ ಸಂದರ್ಭದಲ್ಲಿ ಕಟುವಾದಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಉಗ್ರ ಚಟುವಟಿಕೆಯ ಹಿಂದೆ ಯಾರೆಲ್ಲ ಕೈವಾಡಗಳಿದೆಯೋ, ಯಾವ ಸಂಘಟನೆಗಳು ಇದರಲ್ಲಿ ತೊಡಕೊಂಡಿದ್ದಾರೋ ಅವ್ರು ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ ಅಂತ ನೇರವಾದಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಇನ್ನು ಡಾಕ್ಟರ್ ಶಾಹೀನ್ ಈಕೆ ಕೂಡ ಭಯೋತ್ಪಾದಕಿ ಆಗಿದ್ಲು. ಆದರೆ ವೈದ್ಯ ವೃತ್ತಿ ಅಂದರೆ ವೈಟ್ ಕೋಟ್ನ ಹಾಕೊಂಡು ಎಲ್ಲವನ್ನ ಮರೆಮಾಚಿಕೊಂಡಿದ್ಲು. ಆಕೆನ ಈಗ ವಶಕ್ಕೆ ಪಡ್ಕೊಂಡು ಆಕೆಯ ವಿಚಾರವಾಗಿ ಆಕೆಯ ಹಿನ್ನೆಲೆ ಬಗ್ಗೆ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈಕೆ ಜೈಷೆ ಉಗ್ರ ಸಂಘಟನೆಯ ಲಿಂಕ್ ಅನ್ನು ಕೂಡ ಹೊಂದಿದ್ಲು. ಜೊತೆಗೆ ಪಾಕಿಸ್ತಾನದಲ್ಲಿ ಆಕ್ಟಿವ್ ಆಗಿರುವಂತಹ ಜಮಾತ್ ಉಲ್ ಮೊಮಿನತ್ ಮಹಿಳಾ ಸಂಘಟನೆ ಇದರಲ್ಲೂ ಕೂಡ ಈಕೆ ಆಕ್ಟಿವ್ ಆಗಿದ್ಲು ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಇನ್ನು ಈ ಕಾರ್ನೊಳಗಡೆ ಇದ್ದಂಥ ಮೂವರು ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಕೂಡ ನಡೆಸಲಾಗ್ತಾ ಇದ್ದು, ಅವರು ಡಾಕ್ಟರ್ ಕೂಡ ಡ್ರೈವಿಂಗ್ ಮಾಡ್ತಾ ಇರುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಸಂಪೂರ್ಣವಾಗಿ ತನಿಖೆಯನ್ನ ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಹರೀಶ್ ವೃತ್ತಿಯಲ್ಲಿ ವೃದ್ಧೆ ಆಗಿದ್ರೂ ಕೂಡ ಪ್ರವೃತ್ತಿಯಲ್ಲಿ ಈಕೆ ಭಯೋತ್ಪಾದಕೆ ಆಗಿದ್ಲು ಅನ್ನುವಂತ ಆತಂಕದ ವಿಚಾರ. ಮೇಲ್ನೋಟಕ್ಕೆ ವೈಟ್ ಕೋಟ್ ನಲ್ಲಿ ಶಾಂತವಾಗಿರ್ತಿದ್ಲು, ಆದ್ರೆ ಒಳಗೆ ಯಾವ ರೀತಿ ಕ್ರೌರ್ಯ ತುಂಬಿತ್ತು ಅನ್ನುವಂತಹ ವಿಚಾರ ಈಗ ಎಳೆಯಾಗಿ ಬಿಚ್ಚಿಡ್ತಾ ಇರುವಂತದ್ದು. ಅಂದ್ರೆ ಶಾಹೀನ್ ಕೇವಲ ಜೈಷೆ ಮೊಹಮ್ಮದ್ ಸಂಘಟನೆಯಲ್ಲಿ ಮಾತ್ರ ಮುಖ್ಯಸ್ಥಳಾಗಿರ್ಲಿಲ್ಲ, ಈ ಪಾಕಿಸ್ತಾನದಲ್ಲಿರುವಂತಹ ವಿಂಗ್ ಕಮಾಂಡ್ಗೂ ಕೂಡ ಈಕೆ ಎಲ್ಲ ವಿಚಾರಗಳು ಗೊತ್ತಿತ್ತು ಅನ್ನುವಂತ ವಿಚಾರಗಳಿಗೆ ಬೆಳಕಿಗೆ ಬರ್ತದೆ. ಏನೇನು ಮಾಹಿತಿಗಳು ಸಿಗ್ತಾ ಇದೆ ಈಕೆಗೆ ಸಂಬಂಧಪಟ್ಟಂತೆ? ಹೌದು ಶಕುಂತಲಾ, ನಿನ್ನೆ ದೆಹಲಿಯಲ್ಲಿ ದೊಡ್ಡದಾದಂಥ ಸ್ಫೋಟ ಸಂಭವಿಸಿರುವಂತಹದ್ದು, ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಇದರ ಜಾಡನ್ನು ಹಿಡಿದಂತಹ ಪೊಲೀಸರಿಗೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಅನೇಕ ಭಯಾನಕ ಸಂಗತಿಗಳೀಗ ಹೊರಗಡೆ ಬರ್ತಾ ಇರತಕ್ಕಂಥದ್ದು. ಫರೀದಾಬಾದ್ನಲ್ಲಿ ಕಳೆದ ವಾರ ಬಂಧನಕ್ಕೆ ಒಳಪಟ್ಟಂತಹ ಶಂಕಿತ ಉಗ್ರವಾದದ ಒಂದು ಆರೋಪದ ಮೇಲೆ ಡಾಕ್ಟರ್ ಶಹೀನಾ ಎಂಬ ಆಕೆಯನ್ನು ಬಂಧಿಸಲಾಗುತ್ತೆ. ಈಕೆಯ ಹಿನ್ನೆಲೆಯನ್ನು ಕೆದಕ್ತಾ ಹೋದಂತಹ ಪೊಲೀಸರಿಗೆ ಅನೇಕ ಆಘಾತಕಾರಿ ಅಂಶಗಳೀಗ ಬಯಲಿಗೆ ಬರ್ತಿರ್ತಕ್ಕಂಥದ್ದು. ಇದುವರೆಗೆ ಭಾರತದಲ್ಲಿ ಪುರುಷ ಭಯೋತ್ಪಾದಕರು ಆಕ್ಟಿವ್ ಆಗಿದ್ರು, ಶಂಕಿತ ಪುರುಷ ಭಯೋತ್ಪಾದಕರು ಹೆಚ್ಚಿನ ರೀತಿಯಲ್ಲಿ ಆಕ್ಟಿವ್ ಆಗಿದ್ದಂಥದ್ದು. ಆದರೆ ಮಹಿಳಾ ಭಯೋತ್ಪಾದಕರು ಹೆಚ್ಚಿನ ರೀತಿಯಲ್ಲಿ ಭಾರತದಲ್ಲಿ ಆಕ್ಟಿವ್ ಆದಂತಹ ಉದಾಹರಣೆಗಳು ಇರಲಿಲ್ಲ. ಆದರೆ ಈಗ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ ಡಾಕ್ಟರ್ ಶಹೀನಾ ಏನೀಕೆ ಉನ್ನತ ವ್ಯಾಸಂಗವನ್ನು ಪಡೆದಿದ್ದು ಉಪನ್ಯಾಸಕಿಯಾಗಿ ವೈದ್ಯೆಯಾಗಿ ಇದ್ದಂತಹ ಈಕೆ ಉಗ್ರವಾದವನ್ನು ಪೋಷಿಸಿ ಮತ್ತೆ ಉಗ್ರವಾದವನ್ನು ಬೆಳೆಸುವಂತಹ ಜವಾಬ್ದಾರಿಯನ್ನು ಭಾರತದಲ್ಲಿ ಹೊಂದಿದ್ಲು ಅನ್ನುವಂತಹದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ಈಕೆ ಲಕ್ನೋದ ಮೂಲದವಳು. ಇವಳು ಪಾಕಿಸ್ತಾನದಲ್ಲಿರ್ತಕ್ಕಂಥ ಜೈಷೆ ಮೊಹಮ್ಮದ್ ಸಂಘಟನೆಯೊಂದಿಗೆ ನೇರವಾದಂತಹ ಸಂಪರ್ಕ ಹೊಂದಿದ್ಲು ಅನ್ನುವಂತಹ ಆಘಾತಕಾರಿ ಅಂಶಗಳು ಈಗ ಗೊತ್ತಾಗ್ತಾ ಇದೆ. ಜೈಷೆ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗ ಆಗಿರ್ತಕ್ಕಂತಹ ಜಮಾತ್ ಉಲ್ ಮೊಮಿನತ್ ಈ ಸಂಘಟನೆ ಏನಿದೆ ಇದರ ಮುಖ್ಯಸ್ಥೆ ಆಗಿರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಸಾದಿಯಾ ಅಜರ್ ಅಂದ್ರೆ ಮಸೂದ್ ಅಜರ್, ಜೈಷೆ ಮೊಹಮ್ಮದ್ನ ಮುಖ್ಯಸ್ಥ ಆಗಿರ್ತಕ್ಕಂತಹ ಮಸೂದ್ ಅಜರ್ನ ಸಹೋದರಿ ಸಾದಿಯಾ ಅಜರ್ ಈ ಮಹಿಳಾ ವಿಭಾಗದ ಮುಖ್ಯಸ್ಥೆ ಆಗಿರ್ತಾಳೆ. ಇವಳು ಭಾರತದಲ್ಲೂ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರಾಗಿ ಡಾಕ್ಟರ್ ಶಹೀನಾ ಆಕೆಯನ್ನ ಸಂಪರ್ಕವನ್ನ ಮಾಡಿ ಇಲ್ಲಿ ಭಾರತದಲ್ಲಿ ಈ ಜಮಾತ್ ಉಲ್ ಮೊಮಿನತ್ ಈ ಒಂದು ಸಂಘಟನೆಗೆ ನೇಮಕಾತಿಯನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ಜೊತೆಗೆ ಈ ಸಂಘಟನೆಯನ್ನ ಬೆಳೆಸಿ ಮೂಲಭೂತವಾದವನ್ನು ತುಂಬುವಂತಹ ಒಂದು ಕಾರ್ಯದಲ್ಲಿ ಈಕೆ ತೊಡಗಿದ್ಲು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮತ್ತೆ ಈ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಇವಳು ಸಂಪರ್ಕ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು, ಇವಳು ಪಾಠ ಹೇಳ್ಕೊಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ದಿಕ್ಕನ್ನು ತಪ್ಪಿಸಿರ್ಬೋದು ಮತ್ತೆ ತಲೆಗೆ ಯಾವ್ಯಾವ ವಿಚಾರಗಳನ್ನು ತುಂಬಿರಬಹುದು ಅನ್ನುವಂಥ ಆತಂಕ ಕೂಡ ಇರುವಂತಹದ್ದು. ಉನ್ನತ ವ್ಯಾಸಂಗದಲ್ಲಿ ಇಂತಹ ಉಗ್ರವಾದ ತುಂಬಿಕೊಂಡ್ರೆ ಯಾವ ರೀತಿಯಾದಂತಹ ಆತಂಕ ಎದುರಾಗುತ್ತೆ ಅನ್ನುವಂಥದ್ದಕ್ಕೆ ಇದೇ ಒಂದು ಡಾಕ್ಟರ್ ಶಾಹೀನಾ ಒಂದು ಉದಾಹರಣೆ ಆಗಿರುವಂತಹದ್ದು. ಮತ್ತೆ ಈ ಡಾಕ್ಟರ್ ಶಾಹೀನಾ ಏನು ಭಾರತದಲ್ಲಿ ಈ ಒಂದು ಜೈಷೆ ಮೊಹಮ್ಮದ್ನ ಮಹಿಳಾ ವಿಭಾಗವನ್ನ ಸ್ಥಾಪನೆ ಮಾಡುವಂತಹದ್ದು ಒಂದು ವಿಚಾರ, ಮತ್ತೆ ಅದಕ್ಕೆ ನೇಮಕಾತಿಯನ್ನ ಮಾಡಿಕೊಳ್ಳುವಂತಹ ವಿಚಾರದಲ್ಲೂ ಈಕೆ ಹೆಚ್ಚಿನ ರೀತಿಯಾಗಿ ಆಕ್ಟಿವ್ ಆಗಿದ್ಲು ಅನ್ನುವಂತಹದ್ದು
ಗೊತ್ತಾಗ್ತಾ ಇದೆ. ಮತ್ತೆ ಮಹಿಳಾ ವಿಭಾಗವನ್ನ ಇಲ್ಲಿ ಭಾರತದಲ್ಲಿ ಆಕ್ಟಿವ್ ಮಾಡೋದ್ರ ಮೂಲಕ ಒಂದು ಸಮುದಾಯದ ಮಹಿಳೆಯರಿಗೆ ಇಲ್ಲದನ್ನ ತಲೆಗೆ ತುಂಬಿ ಮತ್ತೆ ಭಾರತದ ವಿರುದ್ಧವೇ ಇಂತಹ ಸ್ಫೋಟ ಮಾಡುವಂತಹ ವಿಧ್ವಂಸಕ ಕೃತ್ಯಗಳಿಗೆ ಪ್ರಚೋದನೆ ನೀಡುವಂತಹ ಕೆಲಸ ಕೂಡ ಈಕೆ ಮಾಡ್ತಿದ್ಲು ಅನ್ನುವಂತಹದ್ದು ಈಗ ತನಿಖೆಯಿಂದ ಬಯಲಾಗ್ತಾ ಇರತಕ್ಕಂಥದ್ದು. ಈಗ ಡಾಕ್ಟರ್ ಉಮೇದ್ ಏನು ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಈಗ ಸಾವನ್ನಪ್ಪಿರ್ತಕ್ಕಂಥದ್ದು, ಈತ ಕೂಡ ಈಕೆಯ ಜೊತೆಗೆ ಸಂಪರ್ಕ ಹೊಂದಿದ್ದ, ನಿರಂತರವಾದ ಸಂಪರ್ಕವನ್ನು ಹೊಂದಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಕಂದಹಾರ್ ವಿಮಾನ ಅಪಹರಣದಲ್ಲಿ ಮಸೂದ್ ಅಜರ್ನನ್ನ ಭಾರತದಿಂದ ಏನು ಬಿಡುಗಡೆ ಮಾಡಿಸಲಾಯಿತು, ಸಾದಿಯಾ ಅಜರ್ ಏನು ಜೈಷ್ ಎ ಮೊಹಮ್ಮದ್ನ ಮುಖ್ಯಸ್ಥ ಆಗಿರ್ತಕ್ಕಂಥ ಮಸೂದ್ ಅಜರ್ನ ಸಹೋದರಿ ಆಗಿರ್ತಕ್ಕಂಥ ಸಾದಿಯಾ ಅಜರ್ ಏನಿದ್ದಾಳೆ ಆಕೆಯ ಸಂಪರ್ಕ ನೇರವಾಗಿ ಈಕೆಗೆ ಇತ್ತು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇನ್ನಷ್ಟು ತನಿಖೆಯನ್ನ ಈಗ ಸಂಸ್ಥೆಗಳು ಮಾಡ್ತಾ ಇರುವಂತದ್ದು NIA ತೀವ್ರತರವಾದ ತನಿಖೆಯನ್ನ ಮಾಡ್ತಿದೆ. ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗುವಂತಹ ಸಾಧ್ಯತೆ ಇದೆ. ಶಕುಂತಲಾ, ಧನ್ಯವಾದ ಹರೀಶ್. ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ